ಹಿತೈಷಿಗಳು ಮತ್ತು ರೈತ ಮುಖಂಡರು ಎಲ್ಲರೂ ಸೇರಿಕೊಂಡು ರೈತರಿಗೆ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಮತ್ತು ಅವರಿಗೆ ಒಂದು ಸ್ಪರ್ಧಾತ್ಮಕ ಒಂದು ಬೆಲೆಯನ್ನು ಸಿಗುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಬೇಕೆನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತಿನ ಒಂದು ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನು, ನಮ್ಮ ರೈತರು ಅತಿವೃಷ್ಟಿ ಅನಾವೃಷ್ಟಿ ಅಲ್ಲದೆ ವಿದ್ಯುತ್ ಶಕ್ತಿ ಕೊರತೆ, ಕಳಪೆ ಬೀಜ, ಹಲವಾರು ಇವತ್ತು ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಮೆಟ್ಟಿ ಇವತ್ತಿನ ದಿವಸ ತಮ್ಮ ಉತ್ಪನ್ನಗಳನ್ನು ಬೆಳೆದ ನಂತರ ಅವರ ಉತ್ಪನ್ನಗಳಿಗೆ ಒಂದು ಸ್ಪರ್ಧಾತ್ಮಕ ಬೆಲೆ ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ಅವರು ಆತ್ಮಹತ್ಯೆ ಅಂತ ಮಾಡಿಕೊಳ್ಳೋದು ಮತ್ತು ವಿವಿಧ ನಗರಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲ ಯಾಕೆ ಆಗ್ಲಕ್ಕತ್ತದಂದ್ರೆ ಇವತ್ತಿನ ದಿವಸ ನಮ್ಮ ರೈತರು ತಾವು ಬೆಳೆದಂಥ ಬೆಳೆಗಳು ಏನು ಸಣ್ಣ ಪುಟ್ಟ ಅವಶ್ಯಕತೆಗಳಿಗೆ ಸಲುವಾಗಿ ತಮ್ಮ ಉತ್ಪನ್ನಗಳು ಮಾರಬೇಕಂತ ತಿಳ್ಕೊಂಡು ಒಮ್ಮಿಂದಲೇ ಇವತ್ತಿನ ದಿವಸ ಇವತ್ತು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಆಗಿರ್ಬೋದು, ಒಮ್ಮಿಂದಲೇ ಇವತ್ತಿನ ದಿವಸ ಅವರ ಉತ್ಪನ್ನಗಳ ಪೂರೈಕೆ ಮಾಡೋದ್ರಿಂದ ಇವತ್ತು ಮಾರುಕಟ್ಟೆಯಲ್ಲಿ ಇವತ್ತು ಪೂರೈಕೆ ಹೆಚ್ಚಾಗಿ ಬೇಡಿಕೆಯನ್ನು ಕಡಿಮೆಯಾಗಿ ಇವತ್ತು ಬೆಲೆ ಇವತ್ತು ಪಾತಾಳಕ್ಕೆ ಹೋಗಿ ಕುಸಿತ ಆಗಿ ಇವತ್ತು ರೈತ ಕಂಗಾಲಾಗಿರ್ತಾ ಇದ್ದಾನೆ. ಆದ್ದರಿಂದ ಏನು ಸರ್ಕಾರದ ಯೋಜನೆ ಆದಂಥ ಅಡಮಾನ ಸಾಲ ಯೋಜನೆ ಇದೆ, ಆ ಯೋಜನೆಯಲ್ಲಿ ನಮ್ಮ ರೈತರು ತಾವು ಬೆಳೆದಂಥ ಉತ್ಪನ್ನಗಳನ್ನು ಯಾವುದೇ ವೇರ್ಹೌಸ್ ಆಗಲಿ ಗೋಡೌನಲ್ಲಿ ಇಟ್ಟು ಇವತ್ತಿನ ದಿವಸ ಅದರ ರಸೀದಿ ತಂದು APMCಯಲ್ಲಿ ಕೊಟ್ಟಾಗ ಅವರಿಗೆ ಒಬ್ಬ ರೈತರಿಗೆ ಗರಿಷ್ಠವಾದಂಥ 2 ಲಕ್ಷ ಮತ್ತು ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಜನವರಿ 3ನೇ ತಾರೀಕಿನ ದಿವಸ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ಮಾಡಿ 177 ಏನು ಖರೀದಿ ಕೇಂದ್ರಗಳು ಆಗಬೇಕಂತೇಳಿ ಹೇಳಿದ್ರು. ಆದರೆ ಇವತ್ತಿನವರೆಗೆ ಒಂದು ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿಲ್ಲ. ಇವತ್ತು ನಾವು ಮಾರುಕಟ್ಟೆಯಲ್ಲಿ ನಿನ್ನೆ ಹೋಗಿ ಒಂದು ಚೀಲ ನಾವು ತೊಗರಿ ಮಾರಿ ನೋಡಿದಾಗ ರೇಟ್ 6,600 ರೂಪಾಯಿ ಇದೆ. ಆದರೆ ಬೆಂಬಲ ಬೆಲೆ ರೇಟ್ 7,555 ಇದೆ. ನೋಡು ರೈತರಿಗೆ ಎಷ್ಟು ಇವತ್ತು ತೊಂದರೆಯಲ್ಲಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಾಟಾಚಾರಕ್ಕೆ ಎಂಬಂತೆ ಇವತ್ತಿನ ದಿವಸ ಏನು ತೊಗರಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವತ್ತು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿದ್ದಾರೆ. ಆದ್ದರಿಂದ ಇದು ಖಂಡನೀಯದ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಂಡು ಇವತ್ತಿನ ದಿವಸ ಆ ತೊಗರಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿ ರೈತರಿಗೆ ಹೆಲ್ಪ್ ಮಾಡಬೇಕು. 3ನೇ ವಿಷಯ ಏನು, ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಹಿಂದೆ ಮುಂಗಾರಿನಲ್ಲಿ ಸುಮಾರು 19,963 ಮುಂಗಾರಿನಲ್ಲಿ ಹೆಸರು, ಉದ್ದ, ಇನ್ನಿತರ ಬೆಳೆಗಳು ಏನು ಹಾಳಾಗ್ಯಾವ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ವರದಿ ಹೋಗ್ಯದ. ತದನಂತರ ನೋಡಿ, ಉಸ್ತುವಾರಿ ಮಂತ್ರಿಗಳಿರ್ಬೋದು, ಬೇರೆ ಬೇರೆ ಮಂತ್ರಿಗಳಿರ್ಬೋದು, ತಮ್ಮ ರಾಜಕೀಯ ಉಳಿಸ್ಕೊ ಮಸಲಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಿ. ತಾವು ಮುಖ್ಯಮಂತ್ರಿ ಆಗಬೇಕು, ನಾ ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ಎಲ್ಲಿ ಬೇಕಲ್ಲಿ ನೀವೇನು ಟೆನ್ಷನ್ದಾಗ ಕೆಲಸ ಮಾಡ್ತೀರಿ. ಅದು ರೈತನ ಪರವಾಗಿ ನೀವು ಮಾಡಲ್ಲ. ಹಿಂದೊಮ್ಮೆ ಹೆಸರು ಡೂಪ್ಲಿಕೇಟ್ ಬೀಜ ಬಂತು. ಆ ಟೈಮ್ನಲ್ಲಿ ಕೂಡ ರೈತ ಮುಖಂಡ್ರೆ ನಾವೆಲ್ಲ ಸೇರ್ಕಿಸಿ ಅದು ಪ್ರದರ್ಶನ ಮಾಡಿದ್ವಿ. ಆದರೆ ತಾವೇನು ಮಾಡಲಿಲ್ವಲ್ಲ, ಯಾವುದೇ ₹1 ಕೆಲಸ ಮಾಡಲಿಲ್ಲ. ಕಂಪ್ನಿಯವರೇ ಡೂಪ್ಲಿಕೇಟ್ ಅದನ್ನು ತಪ್ಪು ಒಪ್ಕೊಂಡು ಕೇಸಿನ ರೈತರಿಗೆ ಹಣ ಕೊಟ್ಟಿರೋದನ್ನು ಕಾಣ್ಬೋದು. ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿಗಳು ಮೇಲ್ವಿಚಾರಕ್ಕೆ ಇರ್ತಾರಂತಕ್ಕಂಥದ್ದು ಹೇಳ್ತಾರೆ, ನೀವೇ ಹೇಳ್ತೀರಿ ಸಾಕಷ್ಟು ಸರ್. ಯಾವಾಗರೇ ಹೋದರೆ AD-JDಗಳು ಬಲ್ಲಿ ಹೋದ್ರೆ ನೋಡ್ರಿ, ಪ್ರತಿ ಸಾರಿ ನೀವೇನದ ಮೀಟಿಂಗ್ನಲ್ಲಿ ನಾವು ಮೀಟಿಂಗ್ ಇದ್ದೇವೆ, ಸಮಯನೇ ಇಲ್ಲ ನಿಮಗೆ. ಎಂಥ ಮೀಟಿಂಗ್ ಮಾಡಿದ್ರಿ ಹೇಳ್ತೀನಿ. ಯಾರ ರೈತನ ಪರವಾಗಿ ಏನು ಬಂದದ ಇಲ್ಲಿ? ಖರೀದಿ ಕೇಂದ್ರ ಇಲ್ಲಿವರೆಗೆ ಇಲ್ಲಂದ್ರೆ ನೀವು ಜಿಲ್ಲಾಧಿಕಾರಿ ಹೇಳ್ತಾರೆ ಖರೀದಿ ಕೇಂದ್ರ ಸಂಪೂರ್ಣವಾಗಿದೆ. ಎಲ್ಲಿದೆ ಹೇಳ್ರಿ? ಇವೆಲ್ಲವನ್ನು ಸರಿಪಡಿಸುವಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಈ ಸರ್ಕಾರ ರೈತನ ಪರವಾಗಿ ಇಲ್ಲ. ಇದನ್ನು ಅತ್ಯಂತ ಖಂಡನೀಯವಾದ ವಿಚಾರ ಅಂತಕ್ಕಂಥ ನಾವು ಇವತ್ತು ಹೇಳ್ಬೋದು. ಈ ಕೆಲವೇ ದಿವಸದಲ್ಲಿ ಏನು ನಾವು ಅತ್ಯಂತ ಪ್ರಮುಖವಾದಂಥ ಏನು ಆಂದೋಲನ ಮಾಡ್ತೇವೆ, ಆ ಆಂದೋಲನದ ವಿಚಾರ ಬಂದಾಗ ತಾವು ಕೂಡ ಈ ರೈತನ ಪರವಾಗಿ ಇರಲಿ ಅಂತ ಆಸೆ ಭಾವನೆ ಮಾಡ್ಕೊಂಡು ಈ ಪತ್ರಿಕಾಗೋಷ್ಠಿ ನಾವು ಮುಗಿಸ್ತೀವಿ. ಧನ್ಯವಾದ.